ಬೇಕೇ ಬೇಕು ಬೇಕೇ ಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು. ಹಲೋ ಮಿಸ್ಟರ್ ಚೀಫ್ ಮಿನಿಸ್ಟರ್, ಹೇಳಿದ್ದೇನು ಮಾಡಿದ್ದೇನು. ಹಲೋ ಮಿಸ್ಟರ್ ಜಮೀರ್ ಅಹಮದ್, ಎಲ್ಲಿದೆ ನ್ಯಾಯ ಎಲ್ಲಿದೆ ಹಕ್ಕು. ಶಿಕ್ಷಣವೆಂಬುದು ನಮ್ಮಯ ಹಕ್ಕು, ನಮ್ಮಯ ಹಕ್ಕು, ನಮ್ಮಯ ಹಕ್ಕು. ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳ ವಿವಿಧ ವಿದ್ಯಾರ್ಥಿ ವೇತನವನ್ನ ಸಮರ್ಪಕ ಅನುಷ್ಠಾನಕ್ಕೆ ಎಸ್ಐಒ ಒತ್ತಾಯ. ಮಾಳಿನಗರದ ತಹಸೀಲ್ ಆವರಣದಲ್ಲಿ ಶನಿವಾರದಂದು ಅಲ್ಪಸಂಖ್ಯಾತ ಸಮುದಾಯಗಳಾದ ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳ PhD ಮತ್ತು MPhil ವಿದ್ಯಾರ್ಥಿ ವೇತನವನ್ನ ಕಡಿತಗೊಳಿಸಿರುವುದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಎಂದು SIO ತಾಲೂಕು ಘಟಕವು ವಿವಿಧ ಅಲ್ಪಸಂಖ್ಯಾತ ಶಾಲಾ ಮಕ್ಕಳೊಂದಿಗೆ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮೂಲಕ ಆಗ್ರಹಿಸಿದರು. ಕಳೆದ ವರ್ಷ ಕೇಂದ್ರ ಸರ್ಕಾರವು NSP ಅಡಿಯಲ್ಲಿ 1 ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಲು ಆದೇಶ ಹೊರಡಿಸಿದೆ. ಇದರಿಂದ ಬಡ ಮಕ್ಕಳಿಗೆ ಉಪಯೋಗವಾಗುತ್ತಿದ್ದ RT ಕಾಯ್ದೆಯನ್ನು ತಪ್ಪಾಗಿ ವ್ಯಾಖ್ಯಾನಿಸಿದೆ ಎಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪೀರ್ ಲಟಗೇರಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಿಲ್ಲಿಸಲಿಕ್ಕೆ ಕಾರಣ ಕೊಟ್ಟಿರ್ತಕ್ಕಂಥದ್ದು RT ಕಾಯ್ದೆಯಡಿಯಲ್ಲಿ ಈಗಾಗಲೇ ಸರ್ಕಾರಗಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತಾ ಇವೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಅಗತ್ಯತೆ ಬೀಳುವುದಿಲ್ಲ ಅಂತ ಒಂದು ಅತ್ಯಂತ ವಿಪರ್ಯಾಸದ ಒಂದು ನುಡಿಯನ್ನು ಅವ್ರು ಹೇಳ್ತಾರೆ. ಎಷ್ಟೊಂದು ನಾಚಿಕೆಗೇಡಿನ ಮಾತಪ್ಪ ಅಂತಂದ್ರೆ, RT ಅಂತಕ್ಕಂಥದ್ದು ಅದು ಸಂವಿಧಾನದ ಒಂದು ಮೂಲಭೂತ ಹಕ್ಕು. ಇವತ್ತು ಆ ಒಂದು ಹಕ್ಕನ್ನು ಇವರು ಖಚಿತ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಂಥ ಒಂದು ದುರದೃಷ್ಟಕರ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾವು ನೋಡ್ಕೋಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಹಿಂದೆ 2023-24 ಜುಲೈ ತಿಂಗಳಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಅಭಿವೃದ್ಧಿಗಾಗಿ ಸುಮಾರು 2100 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಇದರಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯಕ್ಕೆ ಅಂದಾಜು 1700 ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ. ಈ ಅನುದಾನದಲ್ಲಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ, ಮೆರಿಟ್ ಕಮ್ ಮೀನ್ಸ್, ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಹಾಗೂ MPhil ಮತ್ತು PhD ಫೆಲೋಶಿಪ್ ನೀಡಲು 160 ಕೋಟಿ ರೂಪಾಯಿ ನಿಯೋಜಿಸಲಾಗಿದೆ. ಆದರೆ ಕಳೆದ 6 ತಿಂಗಳುಗಳ ಅವಧಿಯಲ್ಲಿ ನಿರ್ದೇಶನಾಲಯಕ್ಕೆ ಬಿಡುಗಡೆಗೊಂಡಿದ್ದು ಕೇವಲ 73.32 ಕೋಟಿ. ಇದರಲ್ಲಿ ವೆಚ್ಚವಾದದ್ದು ಕೇವಲ 7.21 ಕೋಟಿ ಮಾತ್ರ. ಒಟ್ಟು ಮೀಸಲಿದ್ದ ಅನುದಾನದಲ್ಲಿ 1% ಮಾತ್ರ ಅನುದಾನ ಬಳಕೆಯಾಗಿದೆ. ಕಳೆದ ವರ್ಷ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ಸ್ಕಾಲರ್ಶಿಪ್ ತಲುಪಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದರು. ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ವೇತನ ಏನಿದೆ, ಸುಮಾರು 1 ವರ್ಷಗಳ ಕಳೆದರೂ ಕೂಡ ಈ ಹಿಂದೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡದೆ ಮತ್ತೊಂದು ಬಾರಿ ಅರ್ಜಿಗೆ ಅವರು ಈಗಾಗಲೇ ಕರೆದಿದ್ದಾರೆ. ಇದೆಷ್ಟೊಂದು ನಾಚಿಕೆಗೇಡಿನ ವಿಷಯಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ಕೊಡಮಾಡ್ತಕ್ಕಂಥದ್ದು ಸ್ಕಾಲರ್ಶಿಪ್ ಕೇವಲ 1 ರಿಂದ 3,000 ರೂಪಾಯಿ ಮಾತ್ರ. ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ಬಜೆಟ್ ಇರ್ತಕ್ಕಂಥದ್ದು 3 ಲಕ್ಷಕ್ಕಿಂತಲೂ ಅಧಿಕ ಕೋಟಿ ರೂಪಾಯಿಗಳು. ಆದರೆ ಇವತ್ತು ರಾಜ್ಯದ 80 ಲಕ್ಷಕ್ಕಿಂತಲೂ ಅಧಿಕ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ, ಆ ಒಂದು ಸಮುದಾಯವನ್ನು ಪ್ರತಿನಿಧಿಸತಕ್ಕಂತಹ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ನೀಡದೆ ಸರ್ಕಾರ ಒಂದು ತಾರತಮ್ಯ ನೀತಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಅಲ್ಪಸಂಖ್ಯಾತ ಸಂಶೋಧನಾ ವಿದ್ಯಾರ್ಥಿಗಳಿಗೆ JRF ಮಾದರಿಯಲ್ಲಿ ನೀಡಲಾಗುತ್ತಿದ್ದ ಮಾಸಿಕ 25,000 ಮೊತ್ತವನ್ನು 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವಂತೆ ಕಡಿತಗೊಳಿಸಿ 10,000ಕ್ಕೆ ಇಳಿಸಿದೆ. 2020 ಮತ್ತು 21ನೇ ಸಾಲಿನ ವಿದ್ಯಾರ್ಥಿಗಳಿಗೆ 3 ವರ್ಷವಿದ್ದ PhD ಫೆಲೋಶಿಪ್ ಅವಧಿಯನ್ನು 2 ವರ್ಷಕ್ಕೆ ಕಡಿತಗೊಳಿಸುವುದರ ಮೂಲಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಕೊಡಲಿ ಪೆಟ್ಟು ನೀಡಿದೆ. ಇದರಿಂದ ಬಹುತೇಕ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಅರ್ಧಕ್ಕೆ ನಿಲ್ಲಿಸುವ ದುಸ್ಥಿತಿ ಎದುರಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ 2016-17ರ ಫೆಲೋಶಿಪ್ ಅಧಿಸೂಚನೆಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಂಘಟನೆಯು ಉಪ ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒತ್ತಾಯಿಸಿತು. ಈ ಹಿಂದಿನ BJP ಸರ್ಕಾರ ಈ ಸ್ಕಾಲರ್ಶಿಪ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಅದನ್ನು ಯಾವುದೇ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನೀಡಿರಲಿಲ್ಲ. ಈ ಬಾರಿ ಏನು ಕರ್ನಾಟಕ ನಾಡಿನ ಜನತೆ ಕೋಮುವಾದಿ ಸರ್ಕಾರವನ್ನು ಸೋಲಿಸಿ ಕನ್ನಡದ ಒಂದು ತತ್ವವನ್ನು ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತಂದಾಗ ಇವರು ಹೇಳಿದರು, ಇಲ್ಲ ನಾವು
ಕೇಂದ್ರ ಸರ್ಕಾರದಲ್ಲಿ ಏನು NSPDಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದನ್ನು ನಾವು ಮುಂದುವರಿಸ್ತೇವೆ, ಅದಕ್ಕಾಗಿ 60 ಕೋಟಿ ಕೊಡ್ತೀವಿ ಅಂತೇಳಿ ಈ ಒಂದು ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ ಇವತ್ತು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಪಕ್ಷ ಇರ್ಬೋದು, ಯಾವುದಾದ್ರೂ ಕಲ್ಯಾಣ ಕಾರ್ಯಕ್ರಮದ ಯೋಜನೆಗಳನ್ನು ಕೊಟ್ಟರೆ ಅದು ತುಷ್ಟೀಕರಣದ ರಾಜನೀತಿ, ಅದು ಅವರನ್ನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಆದರೆ ಇವರಿಗೆ ಗೊತ್ತಿರಲಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸರ್ಕಾರಗಳು ಕೇವಲ 1,000 ರೂಪಾಯಿ ಕೂಡ ಇವರು ಕೊಡ್ತಾ ಇಲ್ಲ. ವಾಸ್ತವ ಸ್ಥಿತಿ ಹೀಗಿರುವಾಗ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ನೀಡಬೇಕು, ಅದಕ್ಕೆ ಬೇಕಾದದ್ದು ಕೇವಲ 100 ಕೋಟಿ ಮಾತ್ರ. ನಿಮಗೆ ಸುಮಾರು 3 ಲಕ್ಷ ಕೋಟಿ ಬಜೆಟ್ ಹೊಂದಿರ್ತಕ್ಕಂಥ ಸರ್ಕಾರದಲ್ಲಿ ನಿಮಗೆ ಕೇವಲ 100 ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ನಾಡಿನ ಅಲ್ಪಸಂಖ್ಯಾತರ ಸಮುದಾಯದೊಟ್ಟಿಗೆ ನಡೀತಕ್ಕಂಥ ತಾರತಮ್ಯವನ್ನು ಇವತ್ತು ನಾವೆಲ್ಲರೂ ಭಾಳ ಮುಕ್ತವಾಗಿ ಸಾಮಾಜಿಕ ನ್ಯಾಯದ ಭಾಗವಾಗಿ ಇವತ್ತು ನಾವು ಅದನ್ನು ಕೇಳ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ SIO ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಪೀರ್ ಲಟಗೇರಿ ಇಲ್ಕಲ್, SIO ತಾಲೂಕು ಘಟಕದ ಅಧ್ಯಕ್ಷರಾದ ಮೌಲಾನಾ ಅಬುಲ್ ಅಲಾ ಮೌನ್ಬಿ, ಸಮೀರ್ ಪಾಷಾ, ಯಾಸಿನ್, ಅಜರ್, ಅಜೀಮ್, ಸೈಫ್, ಜುಬೇರ್ ಖಾನ್ ಸೇರಿದಂತೆ ಇನ್ನೂ ಅನೇಕರು ಇದ್ದರು.